ಹಲೋ ಎಲ್ಲರಿಗೂ, ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮನೇಲೆ ಸುಲಭವಾಗಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಲಾಕಂಡ್ ರೆಸಿಪಿ ಅಥವಾ ಮಿಲ್ಕ್ ಕೇಕ್ ರೆಸಿಪಿ ಮನೇಲೆ ನಾನು ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ. ನೋಡಿ, ತುಂಬ ಚೆನ್ನಾಗಾಗಿತ್ತು. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಮೊದಲೇ ಕಾಯಿಸ್ಕೊಂಡಿರುವಂಥ ಹಾಲನ್ನು ಫುಲ್ ಕ್ರೀಮ್ ಮಿಲ್ಕ್ 1.5 ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ. ಅದನ್ನು ನಾನು ಇವಾಗ ಕಾಯಿಸೋಕ್ಕೆ ಇಟ್ಕೊತಾ ಇದ್ದೀನಿ. ಚೆನ್ನಾಗೇ ಇದು ಕುದಿಸ್ಕೋಬೇಕಾಗುತ್ತೆ. ಇದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಆಮೇಲೆ ನಾನು ಒಂದು ಅರ್ಧ ಕಪ್ಪಷ್ಟು ಪನ್ನೀರು ತೊಗೊಂಡಿದ್ದೀನಿ. ನೀವು ಮನೇಲೇ ಮಾಡಿರೋ ಪನ್ನೀರು ತೊಗೋಬೋದು ಅಥವಾ ಅಂಗಡಿನಲ್ಲಿರೋದು ಪನ್ನೀರು ಗ್ರೇಟ್ ಮಾಡಿ ತೊಗೊಳ್ಳಿ. ನಾವು ನೋಡಿ ಇವಾಗ ಚೆನ್ನಾಗೇ ಕುದೀತಾ ಇದೆ. ಇದು ಅರ್ಧ ಆಗಬೇಕು, ಅಲ್ಲಿವರೆಗೂ ಇದನ್ನು ಒಂದು ಕಡೆ ಕುದಿಸ್ಕೋತಾ ಇರಿ. ಅಷ್ಟರಲ್ಲಿ ನಾವು ಅವಾಗವಾಗ ಈ ಥರ ಕುದಿಸ್ಕೊಂಡು ಅಷ್ಟರಲ್ಲಿ ನಾನು ಚಾಪರಲ್ಲಿ ನಟ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಶ್ಯೂ ನಟ್ಟು, ಬಾದಾಮಿ, ಆಮೇಲೆ ಪಿಸ್ತಾ, ಇದು 3 ಹಾಕಿ ಸ್ವಲ್ಪ ತರಿಯಾಗೆ ಪೀಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ಮತ್ತೆ ನಾವು ನೋಡಿ ಹಾಲು ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ. ಇವಾಗ ನಾವು ಇದಕ್ಕೆ ಒಂದು 1/4 ಕಪ್ಪಷ್ಟು ಸಕ್ಕರೆ, ನೀವು ಸಕ್ಕರೆ ನಿಮ್ಮನ್ನು ನೋಡಿ ನಿಮಗೆ ಎಷ್ಟು ಇಷ್ಟನೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಬೇಕಾದ್ರೆ ಜಾಸ್ತಿ ಬೇಕಾದವರು ಇನ್ನೊಂದು 3-4 ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಇವಾಗ ಪನ್ನೀರನ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕುಕ್ ಮಾಡ್ಕೋಬೇಕು. ಉರಿನ ಜೋರು ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಹೊಂದ್ಕೊಳ್ಳೋ ಥರ ಇವಾಗ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ನಾನು ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಒಂದು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೇಸರಿ ದಳ ಮತ್ತು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಿರೋ ಇಷ್ಟ ಆಯಿತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕಾರ್ಡಮಮ್ ಪೌಡರ್ ಹಾಕೊಂಡ್ಮೇಲೆ ಒಂದ್ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ. ಇವಾಗ ಎಷ್ಟು ಗಟ್ಟಿ ಆಗಿಬಿಟ್ಟಿದೆ. ಈಗ ನೀಟಾಗಿ ಇದು ಕಂಬೈನ್ ಆಗಿದೆ. ಇವಾಗ ನಾವು ಇದನ್ನು ಸ್ವಿಚ್ ಆಫ್ ಮಾಡಿಬಿಡೋಣ. ಇದನ್ನು ಸ್ವಲ್ಪ ಇದರಲ್ಲೇ ತಣ್ಣಗಾಗಕ್ಕೆ ಬಿಡಿ. ಯಾವಾಗಲೂ ತಣ್ಣಗಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಮೇಲ್ಗಡೆ ನಾನು ಅರ್ಧ ನಟ್ಸ್ ಇವಾಗ ಹಾಕೋತಾ ಇದ್ದೀನಿ. ಚಾಪ್ ಮಾಡಿರೋ ನಟ್ಸನ್ನು ಇದನ್ನು ನಾನು ಒಂದು ಕಂಟೈನರ್ಗೆ, ಗ್ಲಾಸ್ ಕಂಟೈನರ್ ತೊಗೊಂಡಿದ್ದೀನಿ, ಅದಕ್ಕೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ಮತ್ತೆ ನಾನು ಉಳಿದಿರೋ ನಟ್ಸ್ನ ಹಾಕ್ಕೊಂಡು ಇದನ್ನು 5ರಿಂದ 6 ಗಂಟೆ ತಣ್ಣಗಾಗಿ ಕೊಡಬೇಕು. ಫ್ರಿಜ್ಜಲ್ಲಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ, ಇವಾಗ ಕಟ್ ಮಾಡಿ ತೋರಿಸ್ತೀನಿ ಹೇಗಾಗಿತ್ತು ಅಂತ. ತುಂಬ ಚೆನ್ನಾಗಾಗಿತ್ತು. ನೀವು ಈ ರೆಸಿಪಿ ಮಾಡಿ ನೋಡಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಆಗಿ ಹೇಮಾಸ್ ಆಫೀಸ್ಗೆ. ಇವಾಗ ನೋಡಿ ಈ ಥರ ಆಗಿದೆ. ತುಂಬ ರುಚಿಯಾಗಿರೋ ಕಲಾಕಂಡ್ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.